ನಮಸ್ತೆ ವೀಕ್ಷಕರೇ, ಸೌತ್ ಟಾಕೀಸ್ಗೆ ಸ್ವಾಗತ. ಸಂದೀಪ್ ಶ್ರೀನಿವಾಸ್ ಅಂತ. ಸುಮಾರು 2.5 ವರ್ಷದಿಂದ ಸುದೀಪ್ ಅಭಿಮಾನಿಗಳು ಕಾಯ್ತಾ ಇದ್ದಂಥ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಫಸ್ಟ್ ಶೋ ನಡೀತಾ ಇದೆ. ಬನ್ನಿ ನೋಡೋಣ ವೀಕ್ಷಕರು ಏನು ಹೇಳ್ತಾರೆ, ಆ ಮ್ಯಾಕ್ಸ್ನ ಮ್ಯಾಕ್ಸಿಮಮ್ ಒಪ್ಕೋತಾರ ಏನು ಎತ್ತ ಅವ್ರನ್ನ ಕೇಳೋಣ ಬನ್ನಿ. ಸರ್ ಹೇಗೆ ಅನ್ನಿಸ್ತು ಅಂತ ನನ್ನ ಒಂದೆರಡು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾಕಂದರೆ ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇದೆ. ಯಾಕಂದರೆ ನಾವು ಆಲ್ವೇಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಟ್ಕೊಂಡು ಬರ್ತೀವಿ ಸುದೀಪ್ ಸರ್ ಮೂವೀಸ್ಗಳಿಗೆ. ಅವರ ಅಭಿನಯ, ಅವರ ಆ್ಯಕ್ಷನ್, ಏನೋ ಒಂದು ಸೀನ್ ಕೂಡ ಬಹಳ ಚೆನ್ನಾಗಿತ್ತು. ದಿಸ್ ಇಸ್ ದ ಬೆಸ್ಟ್ ಆ್ಯಕ್ಷನ್ ಮೂವಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಐ ವುಡ್ ಸೇ. 2024 ಎಂಡಲ್ಲಿ ಈ ಮೂವಿ ಬಂದಿರೋದು ಇನ್ನೊಂಥರ ಏನೋ ವಿಭಿನ್ನವಾಗಿದೆ. ಯಾಕಂದರೆ ನಮಗೆ ಹೊಸ ವರ್ಷಕ್ಕೆ ಸುದೀಪ್ ಸರ್ ಆಲ್ರೆಡಿ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಈ ಮೂವಿನ ನಮಗೆ ರಿಲೀಸ್ ಕೊಟ್ಟು. ಮ್ಯಾಕ್ಸ್ ಟೀಮ್ಗೆ ನಾವು ಆಲ್ ದ ಬೆಸ್ಟ್ ವಿಶ್ ಮಾಡ್ತೀವಿ. 100 ಡೇಸ್ಗಿಂತ ಮೋರ್ ಬರಲಿ ಅಂತ. ಆ್ಯಂಡ್ ಒಂದು ಸೀನ್ ಕೂಡ ಬಹಳ ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲರ್ ಆಗಿದೆ. ಸಂಗೀತ ಕೂಡ ಬಹಳ ಚೆನ್ನಾಗಿದೆ. ವಿ ಲವ್ ಯು ಸುದೀಪ್ ಸರ್. ಆಲ್ ದಿ ಬೆಸ್ಟ್ ಟು ದ ಟೀಮ್. ಆಬ್ವಿಯಸ್ಲಿ ಯಾಕೆ ಅಂತ ಅಂದರೆ ಇದ್ರಲ್ಲಿ ಏನಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಇದೆ. ಎಮೋಷನ್ ಇದೆ. ಆ್ಯಟ್ ಒಂದು ಮೂಮೆಂಟಲ್ಲಿ ನಾನೇ ತುಂಬ ಅತ್ತೆ, ಯಾಕಂದರೆ ಆ ಸೀನ್ ಆಗಿದೆ. ಪ್ರತಿಯೊಬ್ಬರು ಬಂದು ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಯಾರು ನೋಡೋಕ್ಕಾಗಲ್ಲ ಅನ್ನೋ ಥರ ಸೀನ್ ಇಲ್ಲವೇ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ನೋಡ್ಬೋದು. ಹಾಗಿದೆ. ಎಸ್, ಡೆಫಿನೆಟ್ಲಿ. ಎಸ್ ಸೂಪರ್ ಸಕ್ಕತ್ತಾಗೈತಲ್ಲ. 2 ವರ್ಷ ಆದ್ಮೇಲೆ ಬಂದಿದೆ, 2.5 ವರ್ಷ. ಮ್ಯಾಕ್ಸಿಮಮ್ ಸೂಪರ್ ಸಕ್ಕತ್ತಾಗೈತೆ ಫಿಲಂ ಮಾತ್ರ. ಮಾಸ್ ಅಣ್ಣ ಮಾಸ್. ಫೈಟ್ ಮಾತ್ರ ಚಿಂದಾಗಿದ್ದಾರೆ. ನಮ್ಮಂತ ಹುಡುಗರು ಫುಲ್ ಎನರ್ಜಿ ಕೊಟ್ಟೈತೆ. ನಮ್ಮ ಬಾಸ್ ಅಭಿಮಾನಿಗೆ ಒಂದು ಮಾತು ಹೇಳಿದ್ರು, ಅದು 100% ನಡ್ಕೊಂಡಾರೆ. ಸೂಪರ್ ಆಗೈತೆ ಮೂವಿ. ಮಾತ್ರ ನೆನೆಸಿದ ಟಿಕೆಟ್ ತಗೊಂಡು ನೆನೆಸಿ ನೋಡ್ಬೇಕು. ಮೂವಿ ಅಷ್ಟು ಸೂಪರ್ ಆಗೈತೆ. ಒಟ್ಟಿಗೆ ಸೂಪರ್ ಆಗೈತೆ. 100% ಸಕ್ಕತ್ತೈತೆ ಮೂವಿ. ಮಾತ್ರ ಸಕ್ಕತ್ತ ಇಷ್ಟ ಆಯ್ತು. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಚಿತ್ರದುರ್ಗದಿಂದ ಬಂದಿದೆ ನಮ್ಮ ಬಾಸ್. ಸೂಪರ್. ನಮಗಂತ ಬಹಳ ಫುಲ್ ಖುಷಿ ಆಯ್ತು. ಸಕ್ಕತ್ತಾಗಿದೆ. ಆಕ್ಷನ್ ಚೆನ್ನಾಗಿದೆ, ಮತ್ತೆ ಸೀಕ್ವೆನ್ಸ್ ಎಲ್ಲ ಚೆನ್ನಾಗಿದೆ. ಸುದೀಪ್ ಅವ್ರ ಆಕ್ಟಿಂಗು, ಮಾಸ್ ಸೀನ್ಸ್, ಆಕ್ಷನ್ ಸೀನ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಒನ್ ನೈಟಲ್ಲಿ ನಡೆಯುತ್ತೆ ಸ್ಟೋರಿ. ಒನ್ ನೈಟಲ್ಲಿ ಅಷ್ಟು ಇಷ್ಟ ಆಗಿದೆ. ಅದೇ ಕಾನ್ಸೆಪ್ಟು ಮತ್ತು ಸ್ಟೋರಿ ಹೆಂಗೆ ನಡೆಯುತ್ತೆ ಒಂದೇ ನೈಟಲ್ಲಿ ಎಲ್ಲ ಒಂದೇ ಲೈಕ್ ಅದು ಸೇಮ್ ಟೈಮ್ ಆಗಿದ್ದು. ಸ್ಟೋರಿ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನ್ ಎಲ್ಲ ಚೆನ್ನಾಗಿತ್ತು. ಆಗುತ್ತೆ. ಅದೇ ಲೈಕ್ ಜನರು ಸಪೋರ್ಟ್ ಮಾಡಿದ್ರೆ ಹೊಸ ಸ್ಟೋರಿ, ಹೊಸ ಟೈಪು ಎಲ್ಲ. ಅದು ಹೊಸ ಡೈರೆಕ್ಟರ್ ತಾನೆ, ಫಸ್ಟ್ ಮೂವಿ. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇದು ಆಗುತ್ತೆ. ಇದು ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ. ಫ್ಯಾಮಿಲಿಗೆ ಅದೇ ಸಪೋರ್ಟ್ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಎಂಜಾಯ್, ಫ್ಯಾನ್ಸ್ಗೆಲ್ಲ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೋರಿ ಬಂದು ಕ್ಲೈಮ್ಯಾಕ್ಸಲ್ಲಿ ಅವರು ಬಾಸ್ನ ತೋರಿಸಿರೋದು ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದ್ದಾರೆ. ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಒಂದು ನೈಟಲ್ಲಿ ಈ ಥರ ಎಲ್ಲ ಮಾಡ್ಬೋದಾ? ಯಾರ್ಯಾರು ಎಷ್ಟೆಷ್ಟು ಜನ ರೌಡೀಸ್ ಬರ್ತಾರೆ, ಅವರು ಏನು ಪ್ಲ್ಯಾನ್ ಮಾಡ್ತಾರೆ, ಎಲ್ಲ ಸೂಪರ್ ಆಗಿದೆ. ಸ್ಟೋರಿ ಮಾತ್ರ ಬ್ಲಾಕ್ ಬಸ್ಟರ್ ಆಗಿದೆ. ಈ ಪಿಕ್ಚರ್ 100 ಡೇಸ್ ಓಡಲೇಬೇಕು. ಬಾಸ್ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಸ್ಟೋರಿ ಇದೆ. ಅವ್ರನ್ನ ತೆಗ್ದಿರೋ ರೀತಿ ಒಂದೊಂದು ಸೀನು ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದ್ದಾರೆ. ಮಾಸ್ಗೆ ಮ್ಯಾಕ್ಸಿಮಮ್ ಬಾಸು. ಸೂಪರ್ ಹಿಟ್ ಮೂವಿ.